ಸಿಇಒ ಅವರು ವಿದ್ಯಾರ್ಥಿಗೆ ನೀಡಿದ ಸ್ಫೂರ್ತಿಯ ಕಾರ್ಯ ಶ್ಲಾಘನೀಯವಾಗಿದೆ. ಕಾಲೇಜಿನ ಪ್ರತಿಭಾವಂತ 4 ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 40 ಆಗಲಿ ಎಂಬುದು ನನ್ನ ಆಶಯ. ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನಾಗಿಸಲು ಶಿಕ್ಷಕ ಸಿಬ್ಬಂದಿಯ ಪಾತ್ರ ಮುಖ್ಯವಾಗಿದೆ ಎಂದು ಡಾಕ್ಟರ್ ಜೆ.ಬಿ. ಆಲ್ಗೂರ್ ಅವರು ತೆರ್ದಾಪಟ್ಟಣದ ಜಿನಶೇನಾಚಾರ್ಯ ವಿದ್ಯಾಸಂಸ್ಥೆಯ ಜೆ.ವಿ. ಮಂಡಲ್ PU ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಆಯೋಜಿಸಿದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಶಿಕ್ಷಕ ವಿದ್ಯಾರ್ಥಿಗಳ ಉತ್ತಮ ಸಂಬಂಧವು ಕಲಿಕೆಗೆ ಪೂರಕವಾದರೆ ಅತ್ಯದ್ಭುತವಾದುದನ್ನು ಸಾಧಿಸಬಹುದು. ಈ ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು. ಸಾಧಕ ವಿದ್ಯಾರ್ಥಿನಿ ಐಶ್ವರ್ಯ ಕೌಜಲ್ಗಿ, ಸಾಧನೆಗೆ ಆಡಳಿತ ಮಂಡಳಿಯವರ ಸ್ಫೂರ್ತಿಯಿಂದ ನನಗೆ ಪ್ರೇರಣೆಯಾಯಿತು. ಕಲಿಕೆಯೊಂದಿಗೆ ನಿರಂತರ ಅಧ್ಯಯನ ನಮ್ಮ ಗುರಿ ಮತ್ತು ಸಾಧನೆಗೆ ಬಹಳಷ್ಟು ಮುಖ್ಯವಾಗುತ್ತದೆ ಎಂದರು. PU ಫಲಿತಾಂಶದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್, ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡ ಐಶ್ವರ್ಯ ಕೌಜಲ್ಗಿ, ಉತ್ತಮ ಅಂಕ ಪಡೆದುಕೊಂಡ ಅಕ್ಷತಾ ಸಾರಾಪುರ್, ಮಂಗಳಾ ಪುಟಾಣಿ, ತೇಜಸ್ವಿನಿ ಕಡ್ಕೋಳ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಆಡಳಿತ ಮಂಡಳಿಯ DR ಪಾಟೀಲ್, ಪದ್ಮಜಿತ್ ಹಟ್ಟಿ, ಕಿರಣ್ ಕುಳ್ಳಿ, BD ಬದನೆಕಾಯಿ, ಪ್ರಾಚಾರ್ಯ SS ಕುಳ್ಳಿ ಇದ್ದರು. ಜಿಲ್ಲಾ ಪಂಚಾಯತ್ CEO ಅವರು ತಮ್ಮ ಚೇರ್ ಮೇಲೆ ಕೂರಿಸಿ ಅಭಿನಂದನೆ ಮಾಡ್ತಾರಂದ್ರೆ ನಮಗೆಲ್ಲ ಗೊತ್ತಾಗಿರ್ಬೇಕಂದ ಆಕೆ ಮುಂದೆ ಏನಾಗಬಹುದು. ಆಕೆ ಅಂದ್ರೆ ಆಕೆ ಅಲ್ಲ, ಎಲ್ಲರೂ ಆ ನಿಟ್ಟಿನೊಳಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು ಹೆಜ್ಜೆ ಮುಂದೆ ಹೋಗ್ಬೋದು, ಒಂದು ಹೆಜ್ಜೆ ಹಿಂದೆ ಇರ್ಬೋದು, ಪ್ರಯತ್ನ ಮಾತ್ರ ಎಲ್ಲರದ್ದು ಇರಬೇಕು. ಮುಂದಿನ ದಿನದಲ್ಲಿ ಇವೇನು 4 ಜನ ಸನ್ಮಾನಿತರನ್ನು ಇಟ್ಕೊಂಡಾರೆ, ನನ್ನ ಆಶೆ ಇದು 40ಕ್ಕೆ ಹೋಗ್ಬೇಕಂತ. ಯಾಕಂದ್ರೆ ಅಷ್ಟು ಪೂರಕ ವಾತಾವರಣ ಸಿಬ್ಬಂದಿಗಳು ನಿರ್ಮಾಣ ಮಾಡಿರ್ತಾರೆ. ಅಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪ್ರೈಮರಿ ಟು ಹೈಸ್ಕೂಲ್ವರೆಗೆ ಆ ಮಕ್ಕಳನ್ನ ತಿದ್ದಿ ಒಂದು ತಯಾರು ಮಾಡಿದಂಥ ನಮ್ಮ ಸಿಬ್ಬಂದಿನೂ ಇರ್ಬೋದು. ಆ ತಿದ್ದಿ ಕೊಟ್ಟಂಥ ಮೂರ್ತಿಗೆ ಒಂದು ರೂಪ ಕೊಡ್ತಕ್ಕಂಥ ಕೆಲಸ PU ಸಿಬ್ಬಂದಿನೂ ಮಾಡಿರ್ಬೋದು. ಆದರೆ ಆ ಮೂರ್ತಿ ಈಗ ಉತ್ಸವ ಮೂರ್ತಿ ಆಗಿದೆ. ಹೌದಾ? ಒಂದು ಮೂರ್ತಿ ಉತ್ಸವ ಮೂರ್ತಿ ಆಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಲ ಉಳಿ ಹೊಡೆದು ಬಿದ್ದಾಗ ಮಾತ್ರ ಅದು ಕಲ್ಲು ಶಿಲೆ ಆಗ್ತದೆ. ಶಿಲೆಯಾಗಿ ಮೂರ್ತಿ ಆದರೆ ಅದು ಉತ್ಸವ ಮೂರ್ತಿ ಆಗಬೇಕಾದ್ರೆ ಸಾಧನೆ ಮಾಡಿದರೆ ಉತ್ಸವ ಮೂರ್ತಿ ಆಗ್ತದೆ. ಅದರ ಅರ್ಥ ಎಲ್ಲರೂ ಸಾಧನೆ ಮಾಡಿದ್ರೆ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರಂತ ಅನ್ಯಥಾ ಭಾವಿಸಬೇಡ್ರಿ. ಎಲ್ಲ ಮಕ್ಕಳನ್ನ ಸಿಬ್ಬಂದಿಗಳು, ನಮ್ಮ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಿಬ್ಬಂದಿ ನಮ್ಮ ಮಕ್ಕಳಂತೇಳಿ ಪ್ರೀತಿಸ್ತಾರೆ. ಯಾಕಂದ್ರೆ